ಗೈಸ್, ದುಬೈಯಲ್ಲಿ ಈ ಫ್ಲಾಟಿಗೆ ಒಂದು ತಿಂಗಳಿಗೆ 33,000 ದರಮ್ಸ್ ಖರ್ಚಾಗುತ್ತೆ. ಸೊ ಫರ್ ಮಂತ್ ಅಲ್ಲಿ ಇಂಡಿಯಾ ಕನ್ವರ್ಟ್ ಮಾಡಿದ್ರೆ ಒಂದ್ 80,000 85,000 ರೂಪಾಯಿ ಮಂತ್ಲಿ ಬರುತ್ತೆ ಈ ಫ್ಲಾಟಿಗೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ಸೊ ನಾನಿವಾಗ ಮಾಡ್ತಿರೋದು ದುಬೈಯಲ್ಲಿ ನಮ್ಮ ರೂಮ್ ಟೂರ್. ನಮ್ಮ ರೂಮ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಮತ್ತೆ ನಮ್ಮ ರೂಮ್ ಅಲ್ಲಿ ಯಾವ ತರ ಫುಡ್. ಇದು ನಮ್ಮ ಎಕ್ಸಿಟ್ ಡೋರ್, ಇಲ್ಲಿಂದ ಔಟ್ಸೈಡ್ ಎಕ್ಸಿಟ್ ಡೋರ್. ಮತ್ತೆ ಇದು ನಾವು ಡ್ರೆಸ್ ವಾಶ್ ಮಾಡಿ ಇಟ್ಟು ಇಲ್ಲಿ ಒಣಗಕ್ಕೆ ಹಾಕ್ತಿವಿ ಡ್ರೆಸ್. ಮತ್ತೆ ಶೂ ಸ್ಟ್ಯಾಂಡ್ ಗಳು ಇಲ್ಲೇ ಇದೆ. ಮತ್ತೆ ಇದು ನಮ್ಮ ಡೈನಿಂಗ್ ಹಾಲ್. ಇದು ಟೋಟಲ್ ಆಗಿ ಡೈನಿಂಗ್ ಹಾಲ್. ಇಲ್ಲಿ 5 ಜನ ಕೂತ್ಕೊಂಡು ಊಟ ಮಾಡ್ತೀವಿ. ಮತ್ತೆ ಇದೆಲ್ಲರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಕಬೋರ್ಡ್ ಇದೆ. ಮತ್ತೆ ಇದರಲ್ಲಿ 4 ಜನ ಯೂಸ್ ಮಾಡ್ತೀವಿ ಇವಾಗ ಕಬೋರ್ಡ್. ಮತ್ತೆ ನಮ್ಮ ಕಿಚನ್ ಯಾವ ತರ ಇದೆ ಅಂತ ನೋಡಿ. ಡೈನಿಂಗ್ ಟೇಬಲ್ ಪಕ್ಕದಲ್ಲೇ ನಮ್ಮ ಕಿಚನ್, ಒಂದು ಸಣ್ಣ ಕಿಚನ್ ಇದು. ಇದರಲ್ಲಿ ವಾಷಿಂಗ್ ಮೆಷಿನ್ ಇದೆ. ಮತ್ತೆ ಸ್ವಲ್ಪ ಐಟಮ್ಸ್ ಗಳು ಇಲ್ಲಿ ಜೋಡಿಸಿ ಇಟ್ಟಿದೀವಿ, ಪಾತ್ರೆ ಆತರ ಐಟಮ್ಸ್. ಮತ್ತೆ ಇಲ್ಲಿ ವಾಟರ್ ಕ್ಯಾನ್ ಕೂಡ ಇದೆ ನೀರ್ ಕುಡಿಯಕ್ಕೋಸ್ಕರ. ಸೊ ಅದೇ ತರ ನಮ್ಮ ಪ್ಲೇಟ್ ಪಾತ್ರೆಗಳೆಲ್ಲ ಇಲ್ಲೇ ಇಟ್ಟಿದೀವಿ. ಸಾಂಬಾರ್, ರೈಸ್ ಆತರ ಕುಕ್ಕರ್ ಇದೆ, ಮತ್ತೆ ಪ್ಯಾನ್ ಇದೆ. ಅದೇ ಒಂದು ಫ್ರಿಡ್ಜ್ ಕೂಡ ಇದೆ ನಮಗೆ. ಇಲ್ಲಿ ಮಸಾಲೆಗಳನ್ನ ಇಡ್ತೀವಿ, ವೆರೈಟಿ ಮಸಾಲೆ ಮತ್ತೆ ಬೇಳೆ ಇಂತಹ ಐಟಮ್ ಇಲ್ಲಿ ಇಡ್ತೀವಿ. ಇದೊಂದು ಗ್ಯಾಸ್ ಇದೆ. ನಮ್ಮ ಸಣ್ಣ ಒಂದು ಕಿಚನ್, ದುಬೈಯಲ್ಲಿ ಫ್ಲಾಟ್ ಅಲ್ಲಿ ಇರೋ ಒಂದು ಸಣ್ಣದಾಗಿರೋ ಒಂದು ಕಿಚನ್. ಮತ್ತೆ ಇಲ್ಲೊಂದು ಬಾತ್ರೂಮ್ ಇದೆ, ಇದೊಂದು ಸಣ್ಣ ಬಾತ್ರೂಮ್. ಸೊ ಇದ್ರಲ್ಲೂ ಅಷ್ಟೇ, ಇಲ್ಲಿ ಇಬ್ರು ಯೂಸ್ ಮಾಡ್ತಾರೆ ಈ ಬಾತ್ರೂಮ್ ಅಲ್ಲಿ. ಅದ್ರ ಪಕ್ಕದಲ್ಲಿ ಇಲ್ಲಿ ಒಂದು ರೂಮ್ ಇದೆ, ಇವಾಗ ಓಪನ್ ಮಾಡಕ್ ಆಗಲ್ಲ. ಸೊ ಇವರು ಲಾಕ್ ಮಾಡ್ಬಿಟ್ಟು ಔಟ್ಸೈಡ್ ಹೋಗಿದ್ದಾರೆ. ಮತ್ತೆ ಇದು ನಮ್ಮ ರೂಮ್ ತೋರಿಸ್ತೀನಿ ಯಾವ ತರ ಇದೆ ಅಂತ. ಸೊ ಇದೇ ನಮ್ಮ ರೂಮ್. ಈ ರೂಮ್ ಅಲ್ಲಿ ಟೋಟಲ್ ಆಗಿ 3 ಜನ ಮಲಗ್ತಾರೆ. ಇಲ್ಲೊಬ್ರು, ಇಲ್ಲೊಬ್ರು. ಅದು ನನ್ನ ಬೆಡ್, ಇದು ನನ್ನ ಬೆಡ್. ಸೊ ನಾನು ಇಲ್ಲಿ ಟೇಬಲ್ ಅಲ್ಲಿ ಸ್ವಲ್ಪ ಐಟಮ್ಸ್ ಗಳೆಲ್ಲ ಇಟ್ಟಿದ್ದೀನಿ. 2 ಮೊಬೈಲ್ ಇದೆ, ಲ್ಯಾಪ್ಟಾಪ್ ಇಟ್ಕೊಂಡಿದೀನಿ. ಮತ್ತೆ ಸ್ವಲ್ಪ ಮೆಸ್ಸಿ ಆಗಿದೆ ಐಟಮ್ಸ್ ಎಲ್ಲ. ಇದು ನಮ್ಮ ಇಲ್ಲಿನ ವೈಬ್ ಬಾಲ್ಕನಿ. ಟೀ ಕುಡ್ಕೊಂಡು ಈಚೆ ಔಟ್ಸೈಡ್ ಅಲ್ಲಿ ತುಂಬಾ ನೋಡ್ಬೋದು. ಇದು ದುಬೈನ ಬಾಲ್ಕನಿ ಯಾವ ತರ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಗಾಡಿಗಳೆಲ್ಲ ಓಡಾಡೋ ಒಂದು ಹೈವೇ ಕೂಡ. ನಾವು ಮೇಲ್ಭಾಗದಲ್ಲಿ ಇರೋದು ಫಸ್ಟ್ ಫ್ಲೋರ್ ಅಲ್ಲಿ. ಪಕ್ಕದಲ್ಲಿ ಆಪೋಸಿಟ್ ಅಲ್ಲಿ ಗ್ರೋಸರಿ ಕೂಡ ಇದೆ, ಮುಂದ್ಗಡೆ ಸಿಗ್ನಲ್ ಕೂಡ ಇದೆ. ಸೊ ಗ್ರೋಸರಿ ನೀವು ನೋಡ್ಬೋದು. ಇಲ್ಲಿಂದ ನಮಗೆ ಆಪೋಸಿಟ್ ಅಲ್ಲಿ ಗ್ರೋಸರಿ ಐಟಮ್ಸ್ ಗಳನ್ನು ಪರ್ಚೇಸ್ ಮಾಡಿಕೊಂಡು ಮೆಸ್ಸಿಗೋಸ್ಕರ ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ಇದೇ ನಮ್ಮ ದುಬೈನ ಒಂದು ಸಣ್ಣ ರೂಮ್. ಸೊ ನನ್ನ ಕತೆ ನಿಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ನನ್ನ ಚಾನಲ್ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮತ್ತೆ ಬೆಲ್ ಐಕಾನ್. ಮತ್ತೆ ಸಿಗೋಣ, ಅಲ್ಲಿವರೆಗೂ ಬಾಯ್.